ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ. ನಾಳೆ ಅಲ್ಲ ನಾಡಿದ್ದು ಕೊನೆಯ ದಿನ ನಾಮಪತ್ರ ಸಲ್ಲಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ಬಾರಿ ತುಸು ಹೆಚ್ಚಾಗೆ ಇದರ ಬಿಸಿಯನ್ನ ಅನುಭವಿಸ್ತಾ ಇದೆ. ಅಂದ್ರೆ ಭಿನ್ನರ ಬಿಸಿಯನ್ನ ಬಹುಶಃ ಅನುಭವಿಸಬಹುದು ಅಂತ ಕಾಣಿಸುತ್ತೆ. ಕಾರಣ ಅಂತ ಅಂದ್ರೆ ಇನ್ನೂ ಕೂಡ ಬಿ ಫಾರ್ಮ್ ಕೊಡದೇ ಹೋದ್ರು ಶ್ಯಾಮನೂರ್ ಶಿವಶಂಕರಪ್ಪನವರ ಕುಡಿ, ಆ ಕುಟುಂಬದ ಕುಡಿ ಸಮರ್ಥ ಶ್ಯಾಮನೂರ್ ಈಗ ಆಲ್ರೆಡಿ ಹೋಗಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಈ ಮುಖೇನವಾಗಿ ತಾನೇ ಅಭ್ಯರ್ಥಿ ಅನ್ನುವಂಥ ಅಚಲವಾದಂಥ ನಂಬಿಕೆಯನ್ನ ಹೊಂದಿದ್ದಾರೆ. ಮತ್ತೊಂದು ಕಡೆ ಜಮೀರ್ ಅಹಮದ್ ಖಾನ್ ಇಲ್ಲ ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನವನ್ನ ಮುಂದುವರಿಸ್ತಾ ಇದ್ದಾರೆ. ಇದರ ನಡುವೆನೆ ಬಾಗಲಕೋಟೆಗೆ ಸಂಬಂಧಪಟ್ಟ ಹಾಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬಹುಶಃ ನಾಳೆ ಯಾರಿಗೆ ಬಿ ಫಾರ್ಮ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಸೈಡ್ ಆಗ್ಬೋದು ಅಂತ ಕಾಣಿಸುತ್ತೆ. ರಣದೀಪ್ ಸುರ್ಜೇವಾಲಾ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಒಂದ್ ಕಡೆ ಮುಸ್ಲಿಂ ಮುಖಂಡರುಗಳು ಪಟ್ಟು ಹಿಡಿತಾ ಇದ್ದಾರೆ. ಹಾಗಾದ್ರೆ ಸಮರ್ಥ ಶ್ಯಾಮನೂರ್ ಅವರ ಕತೆ ಏನು, ಬಾಗಲಕೋಟೆಗೆ ಯಾರು ಅಭ್ಯರ್ಥಿ, ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟ್ ನೋಡ್ಕೊಂಬೋಣ. ಮಾನ್ಯ ಜಮೀರ್ ಅಹಮದ್ ಅವರು ದಾವಣಗೆರೆಯಲ್ಲಿ ಮುಸಲ್ಮಾನ್ ಬಂಧುಗಳಿಗೆ ಟಿಕೆಟ್ ಕೊಡಬೇಕು, ಇಲ್ಲ ಅಂತಂದ್ರೆ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿ ಬೆದರಿಕೆಯನ್ನ ಒಡ್ಡಿದ್ದಾರೆ. ಸುರ್ಜೇವಾಲಾ ಅವರು ಬೇಕಿದ್ರೆ ನೀವು ಕೊಟ್ಟು ಹೋಗಿ ಅಂತ ಹೇಳಿ. ಉಪಚುನಾವಣೆ ಗೆಲ್ಲೋದು ಒಂದು ಸವಾಲಾದ್ರೆ ಟಿಕೆಟ್ ಫೈನಲ್ ಮಾಡೋದು ಕಾಂಗ್ರೆಸ್ಗೆ ಟೆನ್ಷನ್ ತಂದಿಟ್ಟಿದೆ. ಮುಂದಿನ ಏಪ್ರಿಲ್ 9ರಂದು ಬೈ ಎಲೆಕ್ಷನ್ ಇದೆ. ಮಾರ್ಚ್ 23ರಂದು ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ ಆಗಿದೆ. ನಾಮಿನೇಷನ್ಗೆ 2 ದಿನಗಳಷ್ಟೇ ಬಾಕಿ ಇದೆ. ಹೀಗಿರುವಾಗಲೇ ದಾವಣಗೆರೆ ದಕ್ಷಿಣ ಕ್ಷೇತ್ರ, ಬಾಗಲಕೋಟೆಗೆ ಕಾಂಗ್ರೆಸ್ ಟಿಕೆಟ್ ಇನ್ನೂ ಫೈನಲ್ ಆಗಿಲ್ಲ. ಶಾಮನೂರು ಕ್ಷೇತ್ರದಲ್ಲಿ ಮುಸ್ಲಿಮರು ಟಿಕೆಟ್ಗೆ ಪಟ್ಟು ಹಿಡಿದಿರೋದು ಅಸಮಾಧಾನ ಸ್ಫೋಟಕ್ಕೆ ಕಾರಣವಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇನ್ನೂ ಟಿಕೆಟ್ ಘೋಷಣೆ ಆಗಿಲ್ಲ. ಇದರ ಮಧ್ಯೆ ನಿನ್ನೆ ಶಾಮನೂರು ಮೊಮ್ಮಗ ಸಮರ್ಥ್ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಹೇಳಿ ಕೇಳಿ ಶಾಮನೂರು ಕುಟುಂಬದ ಹಿಡಿತದಲ್ಲಿರೋ ಕ್ಷೇತ್ರ ಆಗಿದ್ರಿಂದ ಕುಟುಂಬದವರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಹಲವರ ಲೆಕ್ಕಾಚಾರ. ಆದ್ರೆ ಅದ್ಯಾವಾಗ ನಾನು ಕೂಡ ನಿಷ್ಠಾವಂತ ಕಾರ್ಯಕರ್ತ ಅಂತ ಸಾದಿಕ್ ನಾಮಿನೇಷನ್ ಮಾಡ್ತಾರೋ ನೋಡಿ, ಟಿಕೆಟ್ ಫೈಟ್ ತುಂಬಾನೇ ಗಂಭೀರ ಆಗಿದೆ ಅನ್ನೋದು ಕಾಂಗ್ರೆಸ್ ನಾಯಕರಿಗೂ ಗೊತ್ತಾಯಿತು. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಸಿದ್ದರಾಮಯ್ಯ ಆಪ್ತ ಸಚಿವ ಜಮೀರ್ ಪಟ್ಟು ಹಿಡಿದಿದ್ದಾರೆ. ನಿನ್ನೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸಭೆಯಲ್ಲೇ ಆಗ್ರಹ ಮಾಡಿರೋ ಇನ್ಸೈಡ್ ಮಾಹಿತಿ ಸಿಕ್ಕಿದೆ. ಟಿಕೆಟ್ ಕೊಡಿ, ಎಷ್ಟೇ ಖರ್ಚಾದ್ರೂ ಮಾಡ್ತೀವಿ ಅಂತ ಜಮೀರ್ ಹೇಳಿದ್ದಾರೆ. ಬಳಿಕ ಸಿದ್ದರಾಮಯ್ಯ ಮನವೊಲಿಸೋ ಕೆಲಸ ಮಾಡಿದ್ದಾರೆ. ಟಿಕೆಟ್ಗೆ ಪಟ್ಟು ಹಿಡಿದಿರೋ ಮುಸ್ಲಿಂ ಸಮುದಾಯದ ಮುಖಂಡರು ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ. ಹಳೆ ದಾವಣಗೆರೆ ಅಖ್ತರ್ ರಾಜ ವೃತ್ತದಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಟಿಕೆಟ್ ಬಿಟ್ಕೊಡೋದು ಬೇಡ ಅನ್ನೋ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಸದ್ಯ ಬೆಂಗಳೂರಿನಲ್ಲಿರೋ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ. ಟಿಕೆಟ್ ಫೈನಲ್ ಮಾಡೋಕ್ ಪ್ರಯತ್ನಿಸ್ತಿದ್ದಾರೆ. ಇವತ್ತು ಅಥವಾ ನಾಳೆ ಬೆಳಗ್ಗೆ ಟಿಕೆಟ್ ಘೋಷಣೆ ಆಗುತ್ತೆ ಅಂದಿದ್ದಾರೆ. आज रात या कल तक टिकट्स की अनाउंसमेंट हो जाएगी. पार्टी लगभग संपूर्णतः सहमत. हम ये चाहते थे कि व्यापक चर्चा हो और हर एक भी, मैंने जैसा कल कहा था, एक कार्यकर्ता का भी अगर भिन्न स्वर है, इफ वन वर्कर ऑल्सो हैज अ डिफरेंट ओपिनियन, इट मस्ट बी हर्ड. दैट इज कांग्रेस पार्टी. ಜಮೀರ್ ರಾಜೀನಾಮೆ ಕೊಡ್ತೀನಿ ಅಂತ ಬೆದರಿಕೆಯೊಡ್ಡಿದ್ರು. ಆದ್ರೆ ಕಾಂಗ್ರೆಸ್ ಸೊಪ್ಪು ಹಾಕಿಲ್ಲ ಅಂತ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ಟೀಕಿಸಿದ್ರು. ಮಾನ್ಯ ಜಮೀರ್ ಅಹಮದ್ ಅವರು ದಾವಣಗೆರೆಯಲ್ಲಿ ಮುಸಲ್ಮಾನ್ ಬಂಧುಗಳಿಗೆ ಟಿಕೆಟ್ ಕೊಡಬೇಕು, ಇಲ್ಲ ಅಂತಂದ್ರೆ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿ ಬೆದರಿಕೆಯನ್ನ ಒಡ್ಡಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಸೊಪ್ಪು ಹಾಕಿಲ್ಲ. ಸುರ್ಜೇವಾಲಾ ಅವರು ಬೇಕಿದ್ರೆ ನೀವು ಕೊಟ್ಟು ಹೋಗಿ ಅಂತ ಹೇಳಿ. ಟಿಕೆಟ್ ಗೊಂದಲ ಸ್ಥಳೀಯರು ಬಗೆಹರಿಸ್ತಾರೆ, ಎಲ್ಲದಕ್ಕೂ ನಾನು ಉತ್ತರ ಕೊಡಲ್ಲ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರು. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಬೇಡಿಕೆ ಹೆಚ್ಚಾಗಿದೆ. ಲೋಕಲ್ದವ್ರು ಸಾಲ್ವ್ ಮಾಡ್ತಾರೆ, ಅದಕ್ಕೆ ನಾನು ಪ್ರತಿಯೊಂದಕ್ಕೆ ರಿಯಾಕ್ಷನ್ ಕೊಡಕ್ಕಾಗ್ತದೆ. ಅಗತ್ಯ ಬಂದ್ರೆ ಸಮರ್ಥ್ ಅವರ ನಾಮಿನೇಷನ್ ವಿತ್ಡ್ರಾ ಮಾಡ್ತೀನಿ ಅಂತ ಎಸ್ ಮಲ್ಲಿಕಾರ್ಜುನ್ ಹೇಳಿದ್ದಾರೆ ಅಂತ ಡಿಸಿಎಂ ಡಿಕೆಶಿ ಹೇಳ್ತಿದ್ದಾರೆ. ಟೈಮು ಚೆನ್ನಾಗಿತ್ತು ಅಂತ ಹಾಕಿದ್ದೀನಿ. ಪಾರ್ಟಿ ಹೇಳಿದ್ರೆ ನಾನು ಬೇಕಾದ್ರೆ ವಿಡ್ರಾ ಮಾಡಕ್ಕೆ ರೆಡಿ ಇದ್ದೀನಿ, ಯಾವಾಗ ಹೇಳ್ತಾರೆ ವಿಡ್ರಾ ಮಾಡ್ತೀನಿ, ಪಾರ್ಟಿ ಹೇಳಿದಾಗ ಕೆಲಸ ಮಾಡ್ತೀನಿ ಅಂತ ಮಲ್ಲಿಕಾರ್ಜುನ ಹೇಳಿದ್ದಾರೆ. ಟಿಕೆಟ್ ಗೊಂದಲದ ಮಧ್ಯೆ ಇಂದು ದಾವಣಗೆರೆಯ ನಿಟುವಳ್ಳಿ ದುರ್ಗಾಂಬಿಕಾ ದೇಗುಲಕ್ಕೆ ಸಮರ್ಥ್ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದ್ರು. ಪೂಜೆ ಬಳಿಕ ಸ್ಥಳೀಯ ನಾಯಕರನ್ನ ಭೇಟಿ ಮಾಡಿದ್ರು.
ಉಪಚುನಾವಣೆ ಬಗ್ಗೆ ಕಾಂಗ್ರೆಸ್ ಶಾಸಕರು ಸಂಸದರು ಹೇಳ್ತಿರೋದು ಹೀಗೆ. ಇವೆರಡು ಕ್ಷೇತ್ರ ಕೂಡ ನೆಕ್ಸ್ಟ್ ಕಾಂಗ್ರೆಸ್ಸಿನ ಭದ್ರಕೋಟೆ ಮತ್ತೆ ಉಳಿತೈತೆ. ಅದು ಇವರು ನೋಡ್ಕೊಂತಿರ್ಬೇಕು ಅಷ್ಟೇ, ಬಿಜೆಪಿ ಎಲ್ಲ ಅದನ್ನು ಕೂಡ ಹೈಕಮಾಂಡ್ ಪುಟ್ಟಪ್ ಮಾಡಿದಾಗ ನಾಳೆ ಸಂಡೇ, ಯಾಕಂದರೆ ಮಂಡೇ ಲಾಸ್ಟ್ ಡೇಟ್ ಇದೆ. ನಾಳೆ ಮಧ್ಯಾಹ್ನ ಅಥವಾ ಸಾಯಂಕಾಲವರೆಗೆ ಯಾರು ಅಭ್ಯರ್ಥಿ ಅನ್ನೋದು AICCಯಿಂದ ನಾವು ಅನೌನ್ಸ್ ಮಾಡ್ತೀವಿ. ಎರಡು ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಅಂತರದಿಂದ ಗೆಲ್ತೇವೆ. ಅಭ್ಯರ್ಥಿಗಳು ಯಾರೇ ಆಗಲಿ, ಬಿಕಾಸ್ ಆಫ್ ಗ್ಯಾರಂಟಿ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ, ಪಂಚ ಗ್ಯಾರಂಟಿ ಯೋಜನೆ. ಇವತ್ತು 100ಕ್ಕೆ 100ರಷ್ಟು ಕಾಂಗ್ರೆಸ್ ಹೆಚ್ಚಿನ ಅಂತರದಿಂದ ಗೆಲ್ತದೆ. ಮತ್ತೊಂದು ಕಡೆ ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಕಣಕ್ಕಿಳಿದಿದ್ರು ಜಿಲ್ಲೆಯಲ್ಲಿನ ಅಸಮಾಧಾನ ಹಾಗೇ ಇದೆ. ಅಜಯ್ ಕುಮಾರ್ಗೆ ಟಿಕೆಟ್ ಕೊಡಬೇಕು ಅಂತ ಹೈಕಮಾಂಡ್ಗೆ ಮಾಜಿ ಸಚಿವ SA ರವೀಂದ್ರನಾಥ್ ಆಗ್ರಹಿಸಿದ್ರು. ಇಂದು ರವೀಂದ್ರನಾಥ್ ಮನೆಗೆ ಶ್ರೀನಿವಾಸ್ ದಾಸಕರಿಯಪ್ಪ ಭೇಟಿ ನೀಡಿದ್ರು. ರೇಣುಕಾಚಾರ್ಯ ಗುಂಪಿನ ನಾಯಕ ರವೀಂದ್ರನಾಥ್ ಜೊತೆ ಚರ್ಚೆ ಮಾಡಿದ್ದಾರೆ. HY ಮೇಟಿ ನಿಧನದಿಂದ ತೆರವಾಗಿರೋ ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ಗೆ ಟಫ್ ಫೈಟ್ ನಡೀತಿದೆ. HY ಮೇಟಿ ಮಕ್ಕಳಲ್ಲಿ ಒಮ್ಮತ ಮೂಡ್ತಿಲ್ಲ. ನಿನ್ನೆ ಸಭೆಯಲ್ಲೂ ಟಿಕೆಟ್ ಫೈನಲ್ ಆಗಿಲ್ಲ. HY ಮೇಟಿ ಎರಡನೇ ಮಗ ಉಮೇಶ್ಗೆ ಟಿಕೆಟ್ ಸಿಗೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಆದರೆ ಮಲ್ಲಿಕಾರ್ಜುನ ಮೇಟಿ, ಮಹಾದೇವಿ ಮೇಟಿ ಪ್ರಮುಖ ಆಕಾಂಕ್ಷಿಗಳಾಗಿದ್ದಾರೆ. ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ದಾವಣಗೆರೆಯಿಂದ ಬಸವರಾಜ್ ಜೊತೆ ರವಿಮುಖಿ, TV9 ಬಾಗಲಕೋಟೆ.